ಸರಿಯಾಗಿ ಬಿದ್ಲು ಚಿಟ್ಟಿ. ನೋಡ್ತಾ ಇದ್ರೆ ಜೀವನ ಹೂವಾಗ್ತೈತೆ ನನಗೆ. ಅವ್ರೂ ಮನೆ ಖಾಲಿ ಮಾಡ್ತಿದ್ದಾರೆ, ನಾವು ಮನೆ ಖಾಲಿ ಮಾಡ್ತಿದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡಿ ಹೆಂಗೆ ಅಂತ ಬರೀ ಇದೆ ಕೆಲಸ ಇವಳಿಗೆ. ತುಂಬ ದಿನ ಆಗೋಗಿತ್ತು, ಡೈಲಿ ವ್ಲಾಗ್ಸ್ ಮಾಡೇ ಇಲ್ಲ. ಬಿಕಾಸ್ ಊರಿಗೆ ಹೋಗಿ ಬಂದು ಸ್ವಲ್ಪ ಕೆಲಸ ಇತ್ತು, ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಸಂಜೆ ಆಗಿದೆ, 5 o'clock. ಉಷಾ ಅವರು ಮತ್ತು ಟೀಕೋರು ಯಾರೂ ಇಲ್ಲ, ಅವರೆಲ್ಲ ಕೇರಳಗೆ ಹೋಗಿದ್ದಾರೆ. ಅವ್ರದ್ದು ಏನೋ ಹಬ್ಬ ಬರುತ್ತಲ್ಲ ತಮಿಳಿಲ್ಲ, ಅವ್ರದ್ದು ಟ್ರೈನಲ್ಲಿ ಹೋಗಿದ್ದಾರೆ ಕೇರಳಗೆ. ಮಂಡೇ ಇಲ್ಲ ಸಂಡೇ ನೈಟ್ ಹೋದರು, ನಾಳೆ ಬೆಳಿಗ್ಗೆ ಬರ್ತಾರೆ. ಅಂದರೆ ಇವಾಗ ಮೇ ಬಿ ಇಷ್ಟೊತ್ತಿಗಾಗಲೇ ಹೊರಟಿರ್ತಾರೆ ಅನಿಸುತ್ತೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಕಾಫಿ ಕುಡಿಬೇಕು. ಸಿಟ್ಟಿ ಮೇಡಮ್ ಅವರು ಇವತ್ತು ಅವ್ರ ಅಪ್ಪ ಬಂದಿದ್ರು, ಅದಕ್ಕೋಸ್ಕರ ಹೋಗಿ ಅವ್ರ ಅಪ್ಪನ ಹತ್ರ 2 ಐಸ್ ಕ್ರೀಮ್ ತೆಗೆಸ್ಕೊಂಬಂದಿದ್ದಾಳೆ. 2 ತಿಂದಿದ್ದಾಳೆ. 1 ತಿಂದ್ಲು, ಆಮೇಲೆ ಕೊಡಲಿಲ್ಲ ನಾನು. ಈಗ ಹಠ ಮಾಡಿ ನೋಡಿ ತಿಂತಿದ್ದಾಳೆ. ಬರೀ ಇದಕ್ಕೆ ಸರ್ ಇನ್ನೆಂತ ಮಾಡಲ್ಲ. ಐಸ್ ಕ್ರೀಮ್ ಒಂದು ಇದ್ಬಿಟ್ರೆ ಬೇರೆ ಎಂಥ ಪ್ರಪಂಚನೇ ಏನು ಬೇಡ ಇವಳಿಗೆ. ಏನು ಶೆಕೆ ಅಪ್ಪ. ಫ್ಯಾನ್ ಹಾಕೊಂಡ್ರು ಸಾಕ್ತಾಯಿಲ್ಲ, ಏನು ಹಾಕೊಂಡ್ರು ಸಾಕಾಗ್ತಾಯಿಲ್ಲ, ಹಂಗೆ ಆಗ್ಬಿಟ್ಟಿದೆ. ಸಿಕ್ಕಾಡೆ ಶೆಕೆ ಈ ಸಲ ಅಲ್ವಾ. ನಾವು ಮನೆ ಬೇರೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ, ಓನರ್ಗೆಲ್ಲ ಇನ್ಫಾರ್ಮ್ ಮಾಡಿದೆ. 2 months ಟೈಮ್ ತೊಗೊಂಡಿದ್ವಿ. ಅದರಲ್ಲಿ ಒಂದು 15 days ಆಗೋಗಿದೆ. ಅಂದರೆ ನೆಕ್ಸ್ಟ್ ಮಂತ್ May 1st ಸ್ಟಾರ್ಟ್ ಮಾಡೋಣ ಅಂತ. ಬಿಕಾಸ್ ಸಿಗುತ್ತಲ್ಲ ಮನೆ. ಬಟ್ ಒಂದು ನೋಡ್ಕೊಂಡು ಬಂದ್ವಿ, ಬಟ್ ನಮಗೇನು ಅದು ಇಷ್ಟ ಆಗಲ್ಲ. ಅಂದರೆ ಕಿಚನ್ ತುಂಬ ಚಿಕ್ಕದಿತ್ತು, 2 BHK ಇತ್ತು, ಚೆನ್ನಾಗಿತ್ತು ಮನೆ. ಸ್ವಲ್ಪ ಅಡುಗೆ ಮನೆ ದೊಡ್ಡದಿದ್ದಿದ್ರೆ ಫಿಕ್ಸ್ ಮಾಡ್ಬೋದಿತ್ತು ಅದನ್ನು, ಬಟ್ ಅದು ಇರಲಿಲ್ಲ, ತುಂಬ ಚಿಕ್ಕ ಇತ್ತು ಕಿಚನ್. ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು 10 days ಆದಮೇಲೆ ಶುರು ಮಾಡಬೇಕು. ಸೊ ಹೊಸ ಮನೆಗೆ ಹೋಗ್ತಾಯಿದ್ದೀವಿ. ನನಗಂತೂ ಯಾವಾಗ ಮನೆ ಬಿಟ್ಟು ಹೋಗ್ಬಿಡ್ತೀವಿ ಬೇರೆ ಮನೆಗೆ, ಹೊಸ ಮನೆಗೆ ಹೋಗಬೇಕು. ಯಾವಾಗ ಬೇರೆ ಮನೆಗೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟೆ ನನಗಂತೂ. ಸೊ ಚೆನ್ನಾಗಿರೋ ಮನೆ ಹುಡುಕಿ ಹೋಗ್ಬೇಕು. ಬಟ್ ಕಷ್ಟ ಇದೆ ಹುಡ್ಕೋದು, ಹುಡುಕ್ಬೇಕು. ಅದಕ್ಕೆ ಮಂಡೇ ಒಂದು ಫಂಕ್ಷನ್ ಇದೆ, ಅದಕ್ಕೆ ಅಮ್ಮ ಬರ್ತಾರಂತೆ. ಅಮ್ಮ ಹಂಗೆ ಚಿಟ್ಟಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಗನ್ ಗೌತು ಆಟ ಆಡ್ತಾ ಇರೋದು ನೋಡ್ಬಿಟ್ಟು ನಾನು ಹೋಗ್ತೀನಿ, ನನಗೂ ಅಲ್ಲೇ ಕಳಿಸು, ಅಮ್ಮ ಬಂದು ಕರ್ಕೊಂಡು ಹೋಗು ನನ್ನ ಅಂತಾಳೆ. ಈಗ ನೋಡಿ ಅಲ್ಲೇ ಹೋಗಲ್ಲ ಅಂತವಳೆ. ನಾನು ಸ್ವಲ್ಪ ಹೋದರೆ ನಾನು ಸ್ವಲ್ಪ ಆಫೀಸ್ ಕೆಲಸ ಮಾಡಿ, ಬಿಕಾಸ್ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, IT ರಿಟರ್ನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮಾಡಬೇಕು ಬೇಗ. ಎಲ್ಲ ಇವಾಗಲೇ ಫಿನಿಷ್ ಮಾಡಿಬಿಟ್ರೆ ಬೆಟರ್. ಸುಮ್ಮನೆ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಟೈಮ್ ಅಂತೂ 12 o'clock 1 o'clockವರೆಗೂ ಕುತ್ಕೊಂಡು ಮಾಡಿದ್ದೀನಿ. ಈಗ ವರ್ಕ್ ಫ್ರಮ್ ಹೋಮ್ ಅಂತೂ ನಿಜವಾಗ್ಲೂ ಸಾಕು ಹೋಗ್ಬಿಟ್ಟಿದ್ದೆ. ನನಗಂತೂ ಆಫೀಸ್ಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತೈತೆ ನನಗಂತೂ. ಅಂದರೆ ಇವಳು ಇರಲ್ಲ, ಬಿಟ್ಟಿರಲ್ಲ, ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಿಬಿಡ ಬಾ ಅಂತ ಕರೀತಾಳೆ ಯಾವಾಗಲೂ. ಅದಕ್ಕೋಸ್ಕರ ಕಳಿಸ್ಬಿಟ್ಟು ಸ್ವಲ್ಪ ಕೆಲಸ ಇವಾಗಲೇ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ಒಂದಿನ ಹೋಗಿ ಮನೆಯೆಲ್ಲ ಹುಡುಕಿ ಫೈನಲೈಸೇಷನ್ ಆದಮೇಲೆ ಕರ್ಕೊಂಬರೋದ ಇಲ್ಲ ಮುಂಚೆನೇ ಕರ್ಕೊಂಬರೋದ ಗೊತ್ತಿಲ್ಲ. ಬಟ್ ಜಾಸ್ತಿ ದಿನ ಮೇಡಮ್ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ, ಅಲ್ವಾ. ಮನೆ ಹುಡುಕೋದು ಕಷ್ಟ, ಬಟ್ ಹುಡುಕ್ಬೇಕು. ಬಟ್ ಲಾಸ್ಟ್ ಟೈಮ್ ಈ ಮನೆ ಸರ್ಚ್ ಮಾಡಿದಾಗ ನಾನು ನೋ ಬ್ರೋಕರಲ್ಲಿ ನೋಡಿದ್ದು, ಬಟ್ ಅವಾಗ ಏನು ಪೇಮೆಂಟೇ ಕೇಳಲೇ ಇಲ್ಲ. ಹಂಗೇ ಯಾವುದು ಓನರ್ಗಳ ಕಾಂಟ್ಯಾಕ್ಟ್ಸ್ ನಂಬರ್ದೆಲ್ಲ ಬಂದು ಸಿಕ್ಕಿತ್ತು. ಬಟ್ ಈ ಸಲ ಏನೋ ಪೇಮೆಂಟ್ ಎಲ್ಲ ಕೇಳ್ತಾಯಿದ್ದೆ, ಕಾಂಟ್ಯಾಕ್ಟ್ ನಂಬರೇ ಸಿಗ್ತಾಯಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಹಿಂಗೆ ಗೊತ್ತಾಗುತ್ತೆ ಎಲ್ಲಿ ಲೊಕೇಶನ್ ಏನಂತ ಹೋಗೋಕ್ಕಾಗಲ್ಲ. ಸೊ ಅದು ಬೇರೆ ಪೇಮೆಂಟ್ ಮಾಡಿ ಹುಡುಕ್ಬೇಕು, ಅದು ಬೇರೆ ಇದೆ ಈ ಸಲ. ಸೊ ನೋಡೋಣ, ವಿಜಯನಗರ್ಗೆ ಶಿಫ್ಟ್ ಆಗೋದಾ ಇಲ್ಲ ಇಲ್ಲೇ ಇರೋದಾ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಚಿಟ್ಟಿ ಅವರಪ್ಪ ವಿಜಯನಗರಲ್ಲಿ ನೋಡು ಅಲ್ಲೇ ಹೋಗೋಣ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಇಲ್ಲೇ ನಮ್ಮ ಊರಿಗೆಲ್ಲ ಹೋಗೋಕೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋಣ ಅಂತ ನಾನು ಅವ್ರು ವಿಜಯನಗರ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇನ್ನೂ ಡಿಸೈಡ್ ಮಾಡಲ್ಲ ಎಲ್ಲಿ ಅಂತ ಡಿಸೈಡ್ ಮಾಡಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಬೇಕು.
ನನಗೆ ಸಂಜೆ ಆದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ, ಕಾಫಿ ಕುಡಿದ್ಮೇಲೆ ಹೋಗೋದು. ಸೊ ಉಷಾ ಅವ್ರು ಇಲ್ದಲ್ಲೇ ಸಿಕ್ಕಾಬಿಟ್ಟೆ ಬೇಜಾರು. ನನಗೆ 1 ವೀಕಿಗೆ ಇಷ್ಟು ಬೇಜಾರಾಗ್ತಾಯಿದೆ. ಬಟ್ ಅವ್ರೂ ಮನೆ ಖಾಲಿ ಮಾಡ್ತಿರ್ತಾರೆ, ನಾವೂ ಮನೆ ಖಾಲಿ ನಾನು ಇದೀನಲ್ಲ ಅಂತ. ಸೊ ಬೇರೆ ಮನೆ ನೋಡಿದಾಗ ಹೆಂಗಿರೋದು ನನಗೆ ಇವಾಗಲೇ ಯೋಚನೆ ಆಗ್ತಾಯಿದೆ, ಹೆಂಗಿರೋದು ಇಷ್ಟು ದಿನ ಹೆಂಗೋ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಿಕೊಂಡು ಇಲ್ಲೇ ಅಲ್ಲಿ ಅವ್ರ ಮನೆ ಇಲ್ಲಿ ನಮ್ಮ ಮನೆ ಇತ್ತಾ. ಸೊ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬಟ್ ಇನ್ನೆಲ್ಲದಿರಲ್ಲ, ಏನಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಹಂಗೆ ಇವಾಗಲೇ ಯೋಚನೆ ಆಗ್ಬಿಟ್ಟದೆ. ನಿನ್ನೆಯಿಂದ ನಮ್ಮ ಮನೆಯವ್ರಿಗೆ ಹಂಗೆ ಹೇಳ್ತಾಯಿದ್ದೆ, ಉಷಾ ಅವ್ರನ್ನ ಬೇಕೋನ್ನ ಬಿಟ್ಟು ಹೆಂಗಿರೋದು ಅಂತ. ಏನು ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗಲೇಬೇಕು, ಆಗೋ ಪರಿಸ್ಥಿತಿ ಬಂದಿದೆ. ಸೊ ನೋಡೋಣ. ಒಂದು ಕಾಫಿ ಕುಡಿದು ಬರ್ತೀನಿ ಅವಾಗ ಫಸ್ಟ್. ಎಷ್ಟೊತ್ತಾಯ್ತು ಬಟ್ಟೆಗೆ? 5 ನಿಮಿಷ ಆಗಿಲ್ಲ ಇನ್ನೂ. ಹಾಂ ಆಗಲಿ ಹಿಂಗೆ ಮಾಡ್ಕೊಂಡಿದ್ದೀನಿ ನೋಡಿ ಗಲೀಜು. ಬರೀ ಇದೆ, ಹೋಗಿ ತಗೊಂಬ ಬೇರೆದಾಗ್ತೀನಿ. ಈಗ 2 ನಿಮಿಷ ಹಾಕಿದ್ದೀನಿ ನೋಡಿ, ಅಲ್ಲಿ ಹೆಂಗೆ ತೇವ ಮಾಡ್ಕೊಂಬಂದಿದ್ದಾಳೆ ಆಂಟಡಿ ಅಂತ. ಹೋಗಿ ಬೇರೆ ತಮಗೆ ಬಿರಲಿ, ಬೇರೆ ತಮಗಪ್ಪ ಹಾಕ್ತೀನಿ. ಹೇಳಿದ್ಮೇಲೆ ಕೇಳಲ್ಲ ನೀನು. ಚಪ್ಪಲಕ್ಕ ಫಸ್ಟು, ಚಪ್ಪಲ ಹಾಕೊಂಡಿಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ. ನಮ್ಮನೆಯವ್ರು ಇದೊಂದು ಆಚೆನೆ ಕೀ ಬಿಡೋದು ಯಾವಾಗ್ಲೂ ಅಷ್ಟೇ, ಎಷ್ಟು ಹೇಳಿದ್ರೂ ಅಷ್ಟೇ. ಇದೊಂದು ಪಲ್ಲಿ ನೆನ್ನೆಯಿಂದ ಇಲ್ಲೇ ಸೇರ್ಕೊಬಿಟ್ಟೈತೆ. ಅದು ಏನಪ್ಪ, ನಮ್ಮ ಮನೇಲೇ ಹಿಂಗೆ ಇಷ್ಟೊಂದಿದಾವ, ಎಲ್ಲರ ಮನೇಲಿ ಇಷ್ಟೇ ಇರ್ತಾವ ಪಲ್ಲಿಗಳು, ಒಂದು ಗೊತ್ತಿಲ್ಲ. ಅದು ನೆನ್ನೆಯಿಂದ ಅಲ್ಲೇ ಕೂತೈತೆ. ಬಟ್ಟೆ ಇಲ್ಲೇ ಇದ್ದೀನಿ ಬಾ. ನೆನ್ನೆ ಹಾಕಿದ್ದು ಬಟ್ಟೆನ ಎತ್ಕೊಂಡೆ ಇಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೆನ್ನೆ ಬಿಸಿಲಲ್ಲಿ ಒಣಗೈತೆ, ಇವತ್ತು ಬಿಸಿಲಲ್ಲಿ ಒಣಗೈತೆ. ಎತ್ಕೊಂಡಿಲ್ಲ, ಇವಾಗ ಎತ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಎತ್ಕೊಂಬರ್ಬೇಕು. ಫುಲ್ ಒಣಗೋಗ್ಬಿಟ್ಟಿರ್ತವೆ 2 ಡೇಸ್. ಅದು ಈ ಬಿಸಿಲಲ್ಲಿ, ಇವಾಗಿನ ಬಿಸಿಲು ಅದನ್ನು. ಏ ಹೋಲಿ, ಏ ನಡಿಯಲ್ಲಿ ಅಲ್ಲಿ ಮಾಡುವಂತ ನಡಿ, ಮೇಲ್ ಮಾಡುವಂತ ನಡಿ. ಉಷಾ ಅವ್ರು ಇಲ್ದಲ್ಲೇ ಮೇಲೆ ಬಂದೇ ಇಲ್ಲ ನಾವು. ಉಷಾ ಅವ್ರು ಇಲ್ಲದೆ ಡೈಲಿ ಕುತ್ಕೊಂಡು ಮಾತಾಡೋದು, ಟೈಮ್ ಪಾಸ್ ಮಾಡೋದು ಮಾಡ್ತೀವಿ 5:30ಇಂದ 6:30ವರೆಗೂ. ಬಟ್ 4 ದಿನದಿಂದ ಇಲ್ಲ ಅವರು. ಸೊ ಟೆರಸಿಗೆ ಬಂದೇ ಇಲ್ಲ, ಬಟ್ಟೆ ಒಣಗಷ್ಟೇ ಬರೋದು. ಏನು ಕತ್ಲೆ ಆಯಿತು, 6:30 ಆಗಲಿ. ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀವಿ ಇವತ್ತು. ಮೊನ್ನೆ ನಾನು ಇಲ್ಲೇ ಇದ್ದಾಗ ಆಫೀಸ್ಗೆ ಹೋಗಿದ್ದಾಗ ಮಾಡಿದ್ರು, ಅವರಪ್ಪ ಮಾಡಿದ್ರು. ಸೊ ಚೆನ್ನಾಗಿ ಮಾಡಿದ್ರು, ನನಗಿಂತ ಚೆನ್ನಾಗಿ ಮಾಡಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಮಾಡು ಅಂತ ಹೇಳಿದೆ. ಅದಕ್ಕೋಸ್ಕರ ಚಿಕನ್ ತಂದಿಟ್ಟಿದ್ದಾರೆ. ಏನು ಅಪ್ಪ ಚೆನ್ನಾಗಿ ಮಾಡ್ತಾ ನೋಡಿ ಗೈಸ್. 3 ಟೈಮ್ ಇಷ್ಟು ದಿನ ತಿಂತಾ ಇದ್ಲು ನೋಡಿ. ನಾನು ಚೆನ್ನಾಗಿ ಮಾಡಲ್ವಂತೆ, ಅವ್ರ ಅಪ್ಪ ಚೆನ್ನಾಗಿ ಮಾಡುತ್ತಂತೆ. ಸಂಜೆ ಮಾಡ್ತೀನಿ ಅಂತ ಹೋಗಿದ್ದಾರೆ, ಬಂದಮೇಲೆ ಅವ್ರ ಹತ್ರ ಮಾಡಿಸ್ಬೇಕು. ಅದೇ ನಮ್ಮನೇಲಿ ಹಿಂಗೆ ಎಲ್ಲ ಹಂಗೆ ಗೊತ್ತಿಲ್ಲ, ಒಸಿ ಪಲ್ಯ ಇಲ್ಲ ಮನೇಲಂತೂ. ಬ್ಲ್ಯಾಕ್ ಕಲರ್ ಒಂದು ಐತೊಂದು ನೆಲದ ಮೇಲೆ ಓಡಾಡ್ತಿರುತ್ತೆ. ನೆಲದ ಮೇಲೆ ಓಡಾಡೋಕ್ಕೆ ಭಯ ನನಗೆ. ಶೋಪು ಸರಿಯಾಗಿ ಬಿದ್ಲು ಚಿಟ್ಟಿ. ಪಾಪ ಉಸಿದಪ್ಪ ಓದ್ಕೊಂಡಿಲ್ಲ ಕಣೋ. ಅಲ್ಲಿ ಮೆಟ್ಲು ಮೇಲೆ ಆಡ್ತಾಳೆ, ಬೇಡ ಬೇಡ ಬೇಡ. ಎಷ್ಟು ಸಲ ಹೇಳಿದ್ದೀನಿ ಪಾಪ ನಿನಗೆ. ಹಾಂ ಎರಡು ಸೆಕೆಂಡ್ ಅದು ಹೆಂಗೆ ಬಿದ್ಲು ಅಂತಾನೆ ಗೊತ್ತಾಗಲಿಲ್ಲ. ಅಲ್ಲೇ ನನ್ನ ಮುಂದೆನೆ, ಅಂದರೆ ನಾನು ಮೇಲ್ಗಡೆ ಮೆಟ್ಲ ಕೂತಿದ್ದೀನಿ, ಇಲ್ಲಿ ಕೆಳಗಡೆ ಮೆಟ್ಲ ನಿಂತಿದ್ಲು. ಒಂದೇ ಸಲ ಬಿದ್ದೋದು. ಸಿಮೆಂಟ್ ಇದಲ್ವಾ, ಹೊಡ್ಕೊಂಡ್ಬಿಡ್ತು ಜೋರಾಗಿ. ಎಷ್ಟು ಸಲ ಹೇಳಿದ್ದೀನಿ ಪಾಪ ನಿನ್ಗೇನೆ ನಾನು, ಹಂಗೆ ಮಾಡಬೇಡ ಅಂತ ಎಷ್ಟು ಹೇಳಿದ್ದೀನಿ ನಿನ್ಗೆ? ಹೇಳಿದ್ದೀನ ಇಲ್ವಾ?
ಇರಿ. ಕೇವಲ ನಾವು ನಮಸ್ಕಾರ ಮಾಡುವುದಕ್ಕೆ ನಮ್ಮನ್ನ ಆಶ್ರಮದಿಂದ ಇಷ್ಟು ದೂರ ಕರೆದರೆ ಗುರುದೇವ. ಇಲ್ಲ ಇಲ್ಲ, ಗುರುದೇವರು ನಮ್ಮನ್ನು ಹೀಗೆ ಕರೆದಿರುವುದು ದೇವರೇ ಭಗವಂತ. ಯಾವುದೋ ಒಳ್ಳೆಯ ಉದ್ದೇಶವೇ ಇರುತ್ತದೆ. ಸುಮ್ಮನೆ ಇರು, ಸುಮ್ಮನೆ ಅವರ ಮಾತನ್ನು ಕೇಳಿಸಿಕೋ. ಆ ಸೂರ್ಯದೇವರು ನಮ್ಮ ಜೀವನಕ್ಕೆ ಆಧಾರ. ಅವರ ಪ್ರಕಾಶವು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ. ಹಾಗಾಗಿ ಯಾಕಂದ್ರೆ ಆಚೆ ಹೋದ್ನ ಕುತ್ಕೊಂಡು ಅನಿಸ್ತೈತಿ ಇವಾಗ. ಸಮಯದಲ್ಲಿ ನಾವು ಅವರಿಗೆ ಆಭಾರಿಯಾಗಿ ಯಾವಾಗಲೂ ಹಂಗೆ ಹೇಳ್ತಾರೆ. ಅಷ್ಟು ಹೇಳಿದ್ದೀನಿ ಪಾಪು, ಕೈ ಸ್ಕಿಡ್ಡಾದ್ರೆ ಬೀಳ್ತೀಯ, ಬೇಡ ಮಗಳೇ ಬೇಡ ಮಗಳೇ ಅಂತ. ನೋಡ್ತಾ ಇದ್ರೆ ಜೀವನ ಹೂವಾಗ್ತೈತೆ ನನಗೆ. ಎಷ್ಟಿಷ್ಟು ತಪ್ಪು ಹಂಗ್ಬಿಡ್ತು. ನೋಡಕ್ಕೆ ಆಗ್ತಾಯಿಲ್ಲ ನನಗೆ. ನೋವಾಯ್ತೈತಮ್ಮ.